ಲೇಡೀಸ್ ಅಂಡ್ ಜೆಂಟಲ್ಮನ್, ರಾಜ್ಯದಲ್ಲಿ ಮತ್ತೊಂದು ಅತಿ ದೊಡ್ಡ ಹಗರಣ ನಡೆದು ಹೋಗ್ತಿದೆ. ಇದು ಹಗರಣ ಅಂತಾನೆ ಹೇಳಬೇಕು. ಯಾಕಂದ್ರೆ ಈ ಹಿಂದೆ ಇದೇ ಕಾರಣಕ್ಕೆ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆಯವರು ರಿಸೈನ್ ಮಾಡಿ ರಾಜೀನಾಮೆ ಕೊಟ್ಟಿದ್ರು. ನೈತಿಕ ಹೊಣೆ ಹೊತ್ತು ಜವಾಬ್ದಾರಿಯನ್ನು ಅವರೇ ವಹಿಸಿಕೊಂಡು ರಾಜೀನಾಮೆ ಕೊಟ್ಟಿದ್ರು. ಎಸ್, ಅವಾಂತರಗಳು ನಡೆದೋಗಿದ್ದಾವೆ. ನಾನು ನೇರವಾಗಿ ಭಾಗಿಯಾಗಿಲ್ಲ, ನನ್ನ ಸರ್ಕಾರ ಭಾಗಿಯಾದ್ರೂ ಕೂಡ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಅನೌನ್ಸ್ ಮಾಡಿದ್ರು. ಆ ರೀತಿಯ ಗಟ್ಸ್, ಆ ರೀತಿಯ ನೈತಿಕತೆ, ಆ ರೀತಿಯ ರಾಜಕಾರಣ ಈಗ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕಾಗತ್ತಾ? ನೆವರ್, ಆಗೋದೇ. ಹಾಗಾದ್ರೆ ಏನಿದೆ ಎಕ್ಸ್ಕ್ಲೂಸಿವ್ ಸ್ಟೋರಿ? ಯಾವ ಮಂತ್ರಿ ಇದಕ್ಕೆ ತಲೆದಂಡ ಆಗ್ಬೇಕು, ಯಾವ ಮಂತ್ರಿ ರಿಸೈನ್ ಮಾಡಬೇಕು? ಎಸ್ ವೀಕ್ಷಕರೇ, ಎಕ್ಸ್ಕ್ಲೂಸಿವ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನಾನು ಹೇಮಂತ್. ನೀವು ಡೆಲ್ಲಿಯಾಗಿಂದ ಫೋನ್ ಮಾಡಿಸಿ ಗವರ್ನರ್ ಅರ್ಧಕ್ಕೆ ಹೋಗೋಂಗ್ ಮಾಡ್ತಿರಲ್ಲ, ಅದನ್ನ ನಾವು ಹೇಳ್ಬೇಕಾಗತ್ತೆ. ಅಂದ್ರೆ ಈ ಫೋನ್ ಟ್ಯಾಂಪಿಂಗ್ ಸರ್ಕಾರನ ಇದು? ಫೋನ್ ಟ್ಯಾಂಪಿಂಗ್ ಸರ್ಕಾರನ ಇದು? ಫೋನ್ ಟ್ಯಾಂಪಿಂಗ್ ಸರ್ಕಾರನ ಇದು? ಎಸ್ ವೀಕ್ಷಕರೇ, ರಾಮಕೃಷ್ಣ ಹೆಗಡೆ ಅವರ ಕಾಲದಲ್ಲಿ ಫೋನ್ ಟ್ರ್ಯಾಪಿಂಗ್ ದೊಡ್ಡ ಸದ್ದನ್ನ ಮಾಡಿತ್ತು. ಮೊಟ್ಟ ಮೊದಲ ಕರ್ನಾಟಕದ ಕಾಂಗ್ರೆಸ್ಸೇತರ ಸರ್ಕಾರ ಅಂತ ರಾಮಕೃಷ್ಣ ಹೆಗಡೆ ಅವರ ನೇತೃತ್ವದಲ್ಲಿ ಬಂದಾಗ ಅತಿ ದೊಡ್ಡ ಸದ್ದು ಮಾಡಿದ್ದು ಇದು ಫೋನ್ ಟ್ರ್ಯಾಪ್ ಹಗರಣ. ಹಗರಣ ಅಂತಾನೆ ಅವತ್ತು ಮಾಧ್ಯಮಗಳಲ್ಲಿ ಬಿಂಬಿತವಾಗಿತ್ತು. ಇದೇ ವಿಚಾರವನ್ನು ಇಟ್ಕೊಂಡು ರಾಜಕೀಯ ಒತ್ತಡಗಳು ಇಲ್ಲದೇ ಇದ್ರೂ ಕೂಡ ಆ ಎದೆಗಾರಿಕೆಯನ್ನು ತೋರಿಸಿದ್ದಂತಹ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟರು. ಎಚ್ ಡಿ ದೇವೇಗೌಡರಾದಿಯಾಗಿ ಎಲ್ಲರೂ ಈ ಒಂದು ಘಟನೆಯನ್ನ ಖಂಡಿಸಿದ್ರು. ಕಾಂಗ್ರೆಸ್ ಕೂಡ ಖಂಡಿಸಿದ್ರು. ಆ ಖಂಡನೆಯ ಪರಿಣಾಮ ಮೊದಲ ಕಾಂಗ್ರೆಸ್ಸೇತರ ಸರ್ಕಾರ ಅಂತ ಏನ್ ಬಂತು, ರಾಮಕೃಷ್ಣ ಹೆಗಡೆ ಅವರು ರಾಜೀನಾಮೆಯನ್ನ ಕೊಡಬೇಕಾಗಿ ಬಂತು. ಸದನದ ಒಳಗೆ ಮತ್ತು ಹೊರಗೆ ಕಾಂಗ್ರೆಸ್ ದೊಡ್ಡ ಹೋರಾಟವನ್ನ ಮಾಡಿತ್ತು, ಫೋನ್ ಕದ್ದಾಲಿಕೆ ವಿಚಾರವನ್ನ ಇಟ್ಟುಕೊಂಡು. ಕೊನೆಗೆ ಈ ಪ್ರಕರಣ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಕುಲ್ದೀಪ್ ಸಿಂಗ್ ಅವರ ನೇತೃತ್ವದಲ್ಲಿ ವಿಚಾರಣೆ ನಡೀತು. ಅದರಲ್ಲಿ ರಾಮಕೃಷ್ಣ ಹೆಗಡೆ ಅವರ ಸರ್ಕಾರ ಫೋನ್ ಕದ್ದಾಲಿಕೆ ಮಾಡಿರೋದು ನಿಜ ಅನ್ನುವಂತಹ ವರದಿಯನ್ನು ಸಹ ಕೊಟ್ಟರು. ಇದೇ ತಮಿಳುನಾಡಿನ ಸುಬ್ರಹ್ಮಣ್ಯಂ ಸ್ವಾಮಿ ಇದ್ದಾರೆ, ಅವರು ಈ ಹೋರಾಟವನ್ನು ಇಟ್ಕೊಂಡು ತುಂಬಾ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿದ್ರು. ಈ ವಿಷಯವನ್ನು ಇಟ್ಕೊಂಡು ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಯ ವರದಿ ಬಂದ ಮೇಲೆ ರಾಮಕೃಷ್ಣ ಹೆಗಡೆ ಅವರು ರಾಜೀನಾಮೆ ಕೊಟ್ಟಿದ್ದು ಸರಿ ಅಂತ. ಅದಕ್ಕಿಂತ ಮೊದಲನೇ ರಾಮಕೃಷ್ಣ ಹೆಗಡೆ ಅವರು ರಾಜೀನಾಮೆಯನ್ನು ಕೊಟ್ಟಿದ್ರು ಈ ಫೋನ್ ಕದ್ದಾಲಿಕೆ ವಿಚಾರದಲ್ಲಿ. ಆದ್ರೆ ನಿನ್ನೆ ಕರ್ನಾಟಕ ಘನ ಸರ್ಕಾರದ ಪ್ರಭಾವಿ ಸಚಿವರೊಬ್ಬರು ಇಂಡೈರೆಕ್ಟ್ ಆಗಿ ಒಪ್ಕೊಂಡ್ರು ಈ ಘಟನೆ ಆಗಿರೋದು ನಿಜ ಅನ್ನುವಂತ ವಿಷಯವನ್ನು ಇಟ್ಕೊಂಡು. ಅವರು ಬಾಯಿ ಬಿಟ್ಟು ಹೇಳಿಲ್ಲ, ಘಟನೆ ಆಗಿರೋದು ನಿಜ ಅನ್ನುವಂಥದ್ದನ್ನು ಹೇಳಿಲ್ಲ. ಆದ್ರೆ ಎಲ್ಲಿಯೂ ಕೂಡ ಅವರು ಈ ಘಟನೆಯನ್ನ ತಿರಸ್ಕರಿಸಿಲ್ಲ, ನಾವು ಮಾಡೇ ಇಲ್ಲ ಅಂತ ಹೇಳಲಿಲ್ಲ. ಹಾಗಾದ್ರೆ ಏನದ್ರ ಘಟನೆ ಆಗಿರೋದು ನಿಜನಾ? ಹಾಗಾದ್ರೆ ಫೋನ್ ಕದ್ದಾಲಿಕೆ ಆಗಿರೋದು ನಿಜನಾ? ಹಾಗಾದ್ರೆ ಈ ವಿಚಾರ ಯಾಕೆ ಪ್ರಸ್ತಾಪವಾಯಿತು? ಸರ್ಕಾರ ಇಂಡೈರೆಕ್ಟ್ ಆಗಿ ಒಪ್ಕೊಂಡ್ಬಿಡ್ತಾ ಹಾಗಾದ್ರೆ ಅನ್ನುವಂಥ ಪ್ರಶ್ನೆಗಳು ಈಗ ಹುಟ್ಕೊಂಡಿದ್ದಾವೆ. ಆವಾಗ ವಿರೋಧ ಮಾಡಿರುವಂತಹ ಕಾಂಗ್ರೆಸ್ನ ನಡೆ ಈಗ ಏನಾಗಿರುತ್ತೆ? ಹಾಗಾದ್ರೆ ನಮ್ಮ ಸರ್ಕಾರ ಯಾರ್ದು ಕೂಡ ಟೆಲಿಫೋನ್ ಟ್ಯಾಪಿಂಗ್ ಮಾಡಲ್ಲ. ಹೇಗೆ ಹೇಳ್ತಾರೆ ಸರ್? ಗೊತ್ತಾಯ್ತಾ? ಯಾರ್ದು ಮಾಡಲ್ಲ, ವಿರೋಧ ಪಕ್ಷದವ್ರದ್ದು ಮಾಡಲ್ಲ, ನಮ್ಮ ಪಕ್ಷದವ್ರದ್ದು ಮಾಡಲ್ಲ, ಯಾರ್ದು ಮಾಡಲ್ಲ. ನಂಬರ್ 1, ಇದು ಓನ್ಲಿ ಇನ್ಫರೆನ್ಸ್ ಅಷ್ಟೇ. ಅದೇ ಅದರಿಂದ ಹೈಕಮಾಂಡ್ ನಿಂದ ಬಂದಿರಬಹುದು ಅಂತಕ್ಕಂತ ಹೇಳಿದ್ದಾರೆ. ನೀವೇ ಉತ್ತರ ಕೊಟ್ಟಿದ್ದೀರಾ, ಈ ಪ್ರಾಬ್ಲಮ್ ರೈಸ್ ಆಗ್ತಾ ಇರ್ಲಿಲ್ಲ. ಏನು ಅದು ಇನ್ಫ್ಲುಯೆನ್ಸ್ ಅಂತ ನೀವೇನ್ ಹೇಳಿದ್ರಲ್ಲ, ಅದು ನೀವೇ ಹೇಳ್ಬಿಟ್ಟಿದ್ರೆ ಈ ಪ್ರಾಬ್ಲಮ್ ರೈಸ್ ಆಗ್ತಾ ಇರ್ಲಿಲ್ಲ. ಇನ್ಫರೆನ್ಸ್ ಅಯ್ಯ, ಅವ್ರು ಬಹಳ ಸ್ಪೆಸಿಫಿಕ್ ಆಗಿ ಇವತ್ ಮಾತ್ರ ಇಲ್ಲ ಶುಕ್ರವಾರನೂ ಕೂಡ ಹೇಳಿದ್ರು, ಬಂದಿರಬಹುದು, ಇವತ್ತು ಕೂಡ ಹೇಳಿದ್ದಾರೆ. ಕೆಲವೆಲ್ಲನೂ ಹೇಳಕ್ ಆಗಲ್ಲ. ಆದರೆ ಇನ್ಫರೆನ್ಸ್ ಇದೆಯಲ್ಲ, ಆ ಇನ್ಫರೆನ್ಸ್ ಮೇಲೆ ಆಗಿರ್ಬಹುದು, ಹಿಂಗೆ ಬಂದಿರಬಹುದು ಅಂತ ಹೇಳಿದ್ದಾರೆ ಅಷ್ಟೇ. ಎಸ್ ವೀಕ್ಷಕರೇ, ಸದನದಲ್ಲಿ ಚರ್ಚೆ ನಡೀತಾ ಇತ್ತು. ಚರ್ಚೆ ವಾದ ವಿವಾದಕ್ಕೆ ತಿರುಗ್ತಾ ಇತ್ತು.
ಆರೋಪ ಪ್ರತ್ಯಾರೋಪಗಳು ಸರ್ಕಾರ ಮತ್ತು ವಿಪಕ್ಷಗಳ ನಡುವೆ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಎಚ್ ಕೆ ಪಾಟೀಲ್ರು ಒಂದು ವಿಷಯವನ್ನು ಹೇಳ್ಬಿಟ್ರು. ನೀವ್ಯಾಕೆ ರಾಜ್ಯಪಾಲರ ಮೇಲೆ ಒತ್ತಡವನ್ನು ಹೇರ್ತಾ ಇಲ್ವಾ? ಕೇಂದ್ರದಿಂದ ಗೃಹ ಇಲಾಖೆ ಫೋನ್ ಮಾಡಿ ಹೇಳ್ತಾ ಇದೆಯಲ್ಲ ರಾಜ್ಯಪಾಲರಿಗೆ, ಸರ್ಕಾರಕ್ಕೆ ಸಹಕಾರ ಕೊಡಬೇಡಿ ಅಂತ ಅನ್ನುವಂಥ ಮಾತನ್ನು ಹೇಳ್ಬಿಟ್ರು. ಹಾಗಾದ್ರೆ ಕೇಂದ್ರ ಸರ್ಕಾರದ ಗೃಹ ಇಲಾಖೆ ರಾಜ್ಯಪಾಲರಿಗೆ ಫೋನ್ ಮಾಡಿ ಹೇಳಿರೋದು, ಇದೇ ವಿಚಾರವನ್ನು ಹೇಳಿರೋದು ರಾಜ್ಯ ಸರ್ಕಾರಕ್ಕೆ ಹೇಗೆ ಗೊತ್ತಾಯ್ತು, ಎಚ್ ಕೆ ಪಾಟೀಲ್ರಿಗೆ ಹೇಗೆ ಗೊತ್ತಾಯ್ತು ಅಂತ ವಿಪಕ್ಷಗಳು ಮುಗಿಬಿದ್ದು. ಆ ವಿಪಕ್ಷಗಳ ಮಾತಿನಲ್ಲೂ ಅರ್ಥ ಇತ್ತು. ಹೇಗೆ ಗೊತ್ತಾಯ್ತು ಸರ್ಕಾರಕ್ಕೆ ಅಂತ? ಆವಾಗ ಎಚ್ ಕೆ ಪಾಟೀಲ್ ತಬ್ಬಿಬ್ಬಾದ್ರು. ಏನು ಹೇಳೋಕೋಗಿ ಏನು ಹೇಳಿದೆ ಅನ್ನೋ ಥರ ವಾತಾವರಣಕ್ಕೆ ಅವರು ಸಿಲ್ಕೊಂಡಿರಬಹುದು. ಸಮರ್ಥನೆಯನ್ನು ಮಾಡಿಕೊಂಡ್ರು. ಆದರೆ ಆ ಸಮರ್ಥನೆ ಹೇಗಿತ್ತು ಅಂದರೆ, ಫೋನ್ ಕದ್ದಾಲಿಕೆ ಮಾಡಿದ್ದೀವಿ ಅಂತ ನಾವು ಎಲ್ಲಿ ಹೇಳಿದ್ದೀವಿ, ನಾವು ಹೇಳೇ ಇಲ್ವಲ್ಲ, ನೀವ್ಯಾಕೆ ಮಾತಾಡ್ತೀರಾ ಅನ್ನೋಂಥ ವಿಚಾರಗಳಿರಲಿಲ್ಲ. ಅವರ ಸಮರ್ಥನೆ ಹೇಗಿತ್ತು ಅಂದರೆ, ಅದನ್ನ ಬೇಕಾದ್ರೆ ಕೇಂದ್ರ ಸರ್ಕಾರದವ್ರು ಕೇಳ್ತಾರೆ ಬಿಡಿ, ಹೋಮ್ ಡಿಪಾರ್ಟ್ಮೆಂಟ್ ಅವ್ರು ಕೇಳಿ ಬೇಕಾದ್ರೆ ಮಾಡಿದಾರೆ ಇಲ್ವೋ ಅನ್ನೋ ಥರದಿತ್ತು. ಹಾಗಾಗಿ ಇದು ಮೇಲ್ನೋಟಕ್ಕೆ ಏನು ಸೂಚಿಸುತ್ತೆ ಅಂದರೆ, ಈ ಹಿಂದೆ ಇದೇ ವಿಚಾರವನ್ನು ಇಟ್ಕೊಂಡು ರಾಮಕೃಷ್ಣ ಹೆಗಡೆ ಅವರು ಏನು ರಾಜೀನಾಮೆ ಕೊಟ್ರಲ್ಲ, ಆ ರೀತಿಯ ಧೈರ್ಯವನ್ನ, ಆ ರೀತಿಯ ನೈತಿಕತೆಯನ್ನ ಈಗಿನ ಸರ್ಕಾರ ತೋರಿಸುತ್ತಾ ಅನ್ನುವಂಥ ಪ್ರಶ್ನೆಯನ್ನ ಸಾರ್ವಜನಿಕ ವಲಯದಲ್ಲಿ ಹುಟ್ಟಾಕಿದೆ. ಫೋನ್ ಟ್ಯಾಪಿಂಗ್ ಮಾಡಿನೇ ಸರ್ಕಾರ ಬಿದ್ದೋಗೈತೆ. ಹಿಂದೆ ರಾಮಕೃಷ್ಣ ಹೆಗಡೆ ಅವರು ಇದ್ದಾಗ, ಇದೇ ಸಿ ಬೈರೇಗೌಡರು ಇದ್ದಾಗ ಫೋನ್ ಟ್ಯಾಪಿಂಗ್ ಅಲ್ಲೇ ಸರ್ಕಾರ ಬಿದ್ದೋಗಿದೆ. ನಾವು ಈ ಆಪಾದನೆ ಮಾಡಿದ್ದೇವೆ, ಈ ಸದನದಲ್ಲಿ ಮಾಡಿದ್ದೇವೆ, ಸಾರ್ವಜನಿಕವಾಗಿ ಮಾಡಿದ್ದೇವೆ. ಶುಡ್ ದೇ ಕೀಪ್ ಕ್ವೈಟ್? ಐ ಆಮ್ ಎ ರೆಸ್ಪಾನ್ಸಿಬಲ್ ಮ್ಯಾನ್. I made this allegation from the House floor. Should they not reply? What are they doing? ಯಾಕೆ ಈ ಒಂದು ಫೋನ್ ಬಂದಿರದೇ ಇದ್ರೆ ಬಂದಿಲ್ಲ ಅಂತ ಹೇಳ್ಬೇಕಾಗದವ್ರು ಹೇಳ್ಬೇಕಾಗಿತ್ತು. ನಾವು ಕರೆ ಮಾಡಿಲ್ಲ ಅಂತ ಹೇಳುವವರು ಅಲ್ಲಿ ದೆಹಲಿಯಿಂದ ಕುಂತು ಹೇಳ್ಬೇಕಾಗಿತ್ತು. ಯಾಕೆ ಹೇಳಲಿಲ್ಲ? ಸ್ಪಷ್ಟವಾಗಿ ಪ್ರೂವ್ ಮಾಡಿದ್ದಾರೆ, ಹೇಳಿದ್ದಾರೆ ಅವರು. ಅಂದ್ರೆ ಈ ಫೋನ್ ಟ್ಯಾಪಿಂಗ್ ಸರ್ಕಾರನ ಇದು? ಈ ಫೋನ್ ಟ್ಯಾಪಿಂಗ್ ಸರ್ಕಾರನ ಇದು? ಈ ಫೋನ್ ಟ್ಯಾಪಿಂಗ್ ಸರ್ಕಾರನ ಇದು? ಎಸ್ ವೀಕ್ಷಕರೇ, ರಾಜಕಾರಣ ನಿಂತ ನೀರಲ್ಲ. ಹಲವು ರೀತಿಯ ಬದಲಾವಣೆಗಳಾಗಿದ್ದಾವೆ. ರಾಮಕೃಷ್ಣ ಹೆಗಡೆ ಅವರ ಕಾಲಘಟ್ಟ ಬೇರೆ. ಆಗ ಮಾಧ್ಯಮದವರ ಫೋನ್ಗಳನ್ನು ಫೋನ್ ಟ್ಯಾಪ್ ಮಾಡಲಾಗುತ್ತೆ ಅಂತ ಹೇಳಿ ಆರೋಪಗಳು ಬಂದಿತ್ತು. 50ಕ್ಕಿಂತ ಹೆಚ್ಚು ನಾಯಕರ ಫೋನ್ಗಳನ್ನು ಕದ್ದಾಲಿಕೆ ಮಾಡಲಾಗಿದೆ ಅನ್ನೋದು ರುಜುವಾತಾಗಿತ್ತು. ಆದರೆ ಈಗ ಪರಿಸ್ಥಿತಿ ಬೇರೆ ಇದೆ. ಈಗಿನ ಸರ್ಕಾರ ಯಾವ ರೀತಿಯ ಸಮರ್ಥನೆಯನ್ನ ಈ ಪ್ರಕರಣಕ್ಕೆ ಕೊಡುತ್ತೆ, ಈ ಹಗರಣದಿಂದ ಯಾವ ರೀತಿ ಸರ್ಕಾರ ಬಚಾವಾಗುತ್ತೆ, ಈ ವಿಚಾರವನ್ನು ಇಟ್ಕೊಂಡು ಬಿಜೆಪಿ ಯಾವ ರೀತಿಯ ಹೋರಾಟವನ್ನು ರೂಪಿಸುತ್ತೆ ಅನ್ನೋದು ಮಾತ್ರ ಈಗಿನ ಸದ್ಯದ ಕುತೂಹಲ. ಇದಾಗಿತ್ತು ಎಕ್ಸ್ಕ್ಲೂಸಿವ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ. ನೀವು ಡೆಲ್ಲಿಗಿಂದ ಫೋನ್ ಮಾಡಿಸಿ ಗವರ್ನರ್ ಅರ್ಧಕ್ಕೆ ಹೋಗೋಂಗ್ ಮಾಡ್ತಿರಲ್ಲ, ಅದನ್ನ ನಾವು ಹೇಳ್ಬೇಕಾಗತ್ತೆ. ಅಂದ್ರೆ ಈ ಫೋನ್ ಟ್ಯಾಪಿಂಗ್ ಸರ್ಕಾರನ ಇದು? ಫೋನ್ ಟ್ಯಾಪಿಂಗ್ ಸರ್ಕಾರನ ಇದು? ಫೋನ್ ಟ್ಯಾಪಿಂಗ್ ಸರ್ಕಾರನ ಇದು?